ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್, ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗವೀರಪಟ್ಟಣ ಉಳ್ಳಾಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಮಾರುತಿ ಯುವಕ ಮಂಡಲದ ಪರವಾಗಿ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಈ ಪತ್ರಿಕಾಗೋಷ್ಠಿಗೆ 1985ರಲ್ಲಿ ಸ್ಥಾಪನೆಗೊಂಡ ನಮ್ಮ ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯುವಕ ಮಂಡಲ ಇದರ 40ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಮಾರುತಿ ಮಾಣಿಕ್ಯೋತ್ಸವ 2025ರ ಈ ವರ್ಷದ ಯೋಜನೆಗಳನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಈ ವರ್ಷದ ಯೋಜನೆಯಡಿಯಲ್ಲಿ ಸುಮಾರು 40ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ. ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಹಂಬಲ್ಪಾಡಿ ಉಡುಪಿ ಈ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಮಾರುತಿ ಮಾಣಿಕ್ಯೋತ್ಸವದ ಅಭಿಯಾನವು ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ. ಈಗಾಗಲೇ ಸಂಸ್ಥೆಯ ಮಾರುತಿ ಮಾಣಿಕ್ಯೋತ್ಸವದ 2025ರ ವಿಜ್ಞಾಪನಾ ಪತ್ರವು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಮುಖಾಂತರ ಬಿಡುಗಡೆಗೊಂಡಿರುತ್ತವೆ. ಮಾರುತಿ ಮಾಣಿಕ್ಯೋತ್ಸವದ ಮುಖಾಂತರ ನೆರವೇರಲು ಕೆಲವು ಮುಖ್ಯ ಯೋಜನೆಗಳು: ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ಶವ ಶೀತೀಕರಣದ 4 ಪೆಟ್ಟಿಗೆಗಳ ಕೊಡುಗೆ, ಫಲಾನುಭವಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಹಾಗೂ ಸಾಮೂಹಿಕ ವಿವಾಹದ ಯೋಜನೆ, ಬಡ ಕ್ಯಾನ್ಸರ್ ರೋಗಿಗಳಿಗೆ ಆರ್ಥಿಕ ಸಹಾಯ, ತಂದೆಯನ್ನು ಕಳೆಗೊಂಡ ತಾಯಂದಿರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ, ಬೃಹತ್ ರಕ್ತದಾನದ ಶಿಬಿರ, ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಮತ್ತು ತಯಾರಿಕಾ ಶಿಬಿರ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸಾಧಕರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಸನ್ಮಾನ, ಉಳ್ಳಾಲ ಕಡಲ ತೀರದಲ್ಲಿ ವನಮಹೋತ್ಸವ ಮತ್ತು ಕಡಲ ತೀರದ ಶುಚಿತ್ವ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಮಾಡುವ ಮುಖೇನ ಮಾರುತಿ ಮಾಣಿಕ್ಯೋತ್ಸವದ 2025ರ ಕಾರ್ಯಕ್ರಮವು ಸಂಪನ್ನಗೊಳ್ಳಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಅಂದಾಜು 2 ಕೋಟಿಯಿಂದ 3 ಕೋಟಿ ತನಕ ತಗಲರಿರುವುದು. ಈ ಕಾರ್ಯಕ್ರಮಕ್ಕೆಲ್ಲ ತಮ್ಮ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ಯಾಚಿಸುತ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತಿದ್ದೇನೆ. ಈ ನಮ್ಮ ಮಾಣಿಕ್ಯೋತ್ಸವದ ಹಲವು ಕಾರ್ಯಕ್ರಮಗಳ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕರಾಗಿರುವ ಸುಧೀರ್ ವಿ ಅಮೀರ್ ಅವರು ಒಂದೆರಡು ಮಾತಿನ ಮುಖಾಂತರ ವ್ಯಕ್ತಪಡಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯ ಪ್ರಧಾನ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಸಂದೀಪ್ ಪುತ್ರನ್, ಗೌರವ ಅಧ್ಯಕ್ಷರು ಶ್ರೀ ವರದರಾಜ್ ಬಂಗೇರ, ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್, ಕೋಶಾಧಿಕಾರಿಯಾಗಿರುವ ಶ್ರೀ ಅನಿಲ್ ಚರಣ್ ಉಳ್ಳಾಲ, ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ್ ಅವರು ಈಗಾಗಲೇ ಈ ಪ್ರಧಾನ ವೇದಿಕೆಯಲ್ಲಿ ಆಸೀನರಾಗಿದ್ದೇವೆ. ನಮ್ಮ ಈ ಮಾರುತಿ ಮಾಣಿಕ್ಯೋತ್ಸವ 2025 ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು 3 ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ಶವಸ್ನಾನದ ಸುರಕ್ಷಿತ ಪರದೆ ಹಾಗೂ ಶವಸ್ನಾನದ ಪೆಟ್ಟಿಗೆ. ಉಳ್ಳಾಲದ ಭಾಗದಲ್ಲಿ ಒಂದು ವೇಳೆ ಮರಣ ಹೊಂದಿದ ಮನೆಯಲ್ಲಿ ಒಂದು ಶವಸ್ನಾನ ಮಾಡುವ ಸಂದರ್ಭದಲ್ಲಿ ಅದಕ್ಕೊಂದು ಪರದೆಯ ಒಂದು ಬಹಳಷ್ಟು ಕಷ್ಟ ಬರ್ತಿದ್ವಿ. ಎಲ್ಲ ಕ್ಲೋಸ್ ಎಲ್ಲ ಕಟ್ಟಿ ಅದೊಂದು ಅಸುರಕ್ಷತೆಯಲ್ಲಿ ಶವಸ್ನಾನವನ್ನು ನಾವು ಮಾಡಿಸುತ್ತಿದ್ದೇವೆ. ಇದನ್ನೆಲ್ಲ ಪರಿಗಣಿಸಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದಾಗಿ ಅದಕ್ಕೊಂದು ಶವ ಸುರಕ್ಷತೆಯ ಪರದೆಯನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅದು ಒಂದು ಭಾಗವಾಗಿದೆ. ಆಮೇಲೆ ವಿಶೇಷ ಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ, ಆ ಮಕ್ಕಳಿಗೆ ಬೇಕಾಗಿರುವಂಥ ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ನಾವು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪರಿಕರಗಳನ್ನು ಒದಗಿಸಿದ್ದೇವೆ.
ಮಾಣಿಕ್ಯ ಉತ್ಸವದ ಕಾರ್ಯಕ್ರಮ ಅಂತ ಇಲ್ಲ. ನಾವು ವರ್ಷ ಪೂರ್ತಿ 40 ಕಾರ್ಯಕ್ರಮಗಳನ್ನು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆರವೇರಿಸ್ತೇವೆ. ಈ ಪ್ರಯುಕ್ತ ಪ್ರಥಮವಾಗಿ ನಾವು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶವ ಶಿಥಿಲೀಕರಣದ ಪೆಟ್ಟಿಗೆಯನ್ನು ಈಗಾಗಲೇ ಅಲ್ಲಿ ಲಾಂಚ್ ಮಾಡಿದ್ದೇವೆ. ಆದರೆ ಅದರ ಉದ್ಘಾಟನಾ ಸಮಾರಂಭವು ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಇರಾದೆಯಲ್ಲಿದ್ದೇವೆ ನಾವು. ಅದಕ್ಕೆ UT ಖಾದರ್, ನಾಡೋಜ ಡಿ ಶಂಕರ್ ಹಾಗೂ ಬ್ರಿಜೇಶ್ ಚೌಟ ಅವರನ್ನೆಲ್ಲ ಕರೆಸುವ ಉದ್ದೇಶ ನಮಗಿದೆ. ಸಾಧಾರಣವಾಗಿ ಅದು ಈ ತಿಂಗಳು ಅಂತ್ಯ ಇಲ್ಲ, ಫೆಬ್ರವರಿ ಫಸ್ಟ್ ವೀಕಲ್ಲಿ ನಡೆಯುವ ಸಂಭವ ಇದೆ. ಮತ್ತೆಲ್ಲ ಕಾರ್ಯಕ್ರಮಗಳು ವರ್ಷ ಪೂರ್ತಿ ಈಗಾಗಲೇ ತಮಗೆ ಬ್ರೋಷರ್ ಕೊಟ್ಟಿದ್ದೇವೆ ನಾವು. ಆ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತಾ ಇರ್ತದೆ. ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 22 ಕಾರ್ಯಕ್ರಮಗಳು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 20 ಕಾರ್ಯಕ್ರಮಗಳು ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನವರ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಅದರ ಅಭಿಯಾನ, ನಮ್ಮ ಮಾಣಿಕ್ಯ ಮಹೋತ್ಸವದ ಅಭಿಯಾನ ಆ ಕಡೆ ನಡೀತಾ ಇರ್ತದೆ. ಟೋಟಲಿ ಆಗಿ 42 ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತದೆ. ಇದಕ್ಕೆ ಸಾಧಾರಣವಾಗಿ 2 ರಿಂದ 3 ಕೋಟಿಗಳ ವೆಚ್ಚ ತಗಲ್ಬಹುದೆಂದು ನಾವು ಅಂದಾಜು ವೆಚ್ಚ ಮಾಡಿದ್ದೇವೆ ಈಗಾಗಲೇ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಅಂದರೆ ಈ ನಮ್ಮ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭವು ಉಳ್ಳಾಲ ಕಡಲ ಕಿನಾರೆಯಲ್ಲಿ ಬೀಚ್ ಫೆಸ್ಟಿವಲ್ ಮುಖಾಂತರ, ಅಂದರೆ ಇದು ಎರಡನೇ ಬಾರಿಗೆ ನಾವು ನಮ್ಮ ಸಂಸ್ಥೆಯ ಮುಖಾಂತರ ಬೀಚ್ ಫೆಸ್ಟಿವಲ್ ನಡೆಸುವ ಇರಾದೆಯನ್ನು ಇಟ್ಕೊಂಡಿದ್ದೇವೆ. ಪ್ರಥಮ ಬಾರಿಗೆ ನಾವು 2012ರಲ್ಲಿ ಬೀಚ್ ಫೆಸ್ಟಿವಲನ್ನು ಉಳ್ಳಾಲದಲ್ಲಿ ವಿಜೃಂಭಣೆಯಾಗಿ ಸರ್ವಧರ್ಮಗಳ ಒಗ್ಗೂಟಿಕೆಯಿಂದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವ ಖುಷಿ ನಮಗಿದೆ. ಆ ಥರನೇ ಈ ವರ್ಷವೂ ನಾವು ಡಿಸೆಂಬರ್ ತಿಂಗಳಲ್ಲಿ 2025 ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕ್ರಮದ ಈ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಬೀಚ್ ಫೆಸ್ಟಿವಲ್ ಮುಖಾಂತರ ನಡೆಸೋ ಇರಾದೆ ನಮಗಿದೆ. ಅದರಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ತಮಗೆ ಬ್ರೋಷರಲ್ಲಿ ತಿಳಿಸಿರ್ತೇವೆ. ನಾವು ಬಂದಿರುವ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಅದೇ ರೀತಿ ನಮ್ಮ ಮಾಣಿಕ್ಯ ಮಹೋತ್ಸವದ ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ. ನಮ್ಮ ಕಳೆದ 39 ವರ್ಷಗಳಿಂದ ಮಾಡಿದ ಸಾಧನೆಯಲ್ಲಿ ನಮ್ಮ ಸಂಸ್ಥೆ 25ನೇ ವರ್ಷಕ್ಕೆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಮಗುವೀರ ಸಮುದಾಯಕ್ಕೆ ನಮ್ಮ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮಗುವೀರ ಅನುದಾನಿತ ಶಾಲೆಯನ್ನು ಕಟ್ಟಿ ನಮ್ಮ ಮಗುವೀರ ಸಮಾಜಕ್ಕೆ ನಾವು ಕೊಟ್ಟಿರ್ತೇವೆ. ಅದರ ಮೊತ್ತವು 1.5 ಕೋಟಿ ವೆಚ್ಚವಾಗಿದೆ. ಆ ಕಟ್ಟಡವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೇಗೆ ಮಾಡುವುದೆಂಬ ಪ್ರಶ್ನೆ ಬಂತು ನಮ್ಮ ಸದಸ್ಯರಿಂದ. ಆ ಸಂದರ್ಭದಲ್ಲಿ ನಮ್ಮ ಸದಸ್ಯರು ನಮಗೆ ಭರವಸೆ ಕೊಟ್ಟರು, ಮೊದಲು ನಾವು ಹಣ ಹಾಕುವ, ನಂತರ ನಾವು ದಾನಿಗಳಿಂದ ದಾನ ರೂಪದಲ್ಲಿ ಮುಂದೆ ಹೋಗುವ, ಆಗ ನಮಗೆ ಖಂಡಿತವಾಗಿಯೂ ಫಲ ಸಿಗ್ತದೆ ಎನ್ನುವ ಧೈರ್ಯವನ್ನು ನಮ್ಮ ಸದಸ್ಯರು ಕೊಟ್ಟರು. ಆ ಕಟ್ಟಡಕ್ಕಾದ ಎಲ್ಲ ಖರ್ಚಿನಲ್ಲಿ ಅರ್ಧದಷ್ಟು ನಮ್ಮ ಸದಸ್ಯರು ಹಾಕಿರುತ್ತಾರೆ. ಅದಕ್ಕೆ ನಾನು ಎಲ್ಲರನ್ನು ಅಭಿನಂದನೆ ಮಾಡ್ತೇನೆ ನಮ್ಮ ಸದಸ್ಯರು. ಅದೇ ರೀತಿ ನಮಗೆ ದಾನ ರೂಪದಲ್ಲಿ ನಮಗೆ ಬೇಕಾಗುವವರು ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದರಿಂದ ನಾವು 2010ರಲ್ಲಿ ನಾವು ಸ್ಟಾರ್ಟ್ ಮಾಡಿದ ಕಟ್ಟಡವು 2012ಕ್ಕೆ ನಾವು ವಿಜೃಂಭಣೆಯಿಂದ ಬೀಚ್ ಫೆಸ್ಟಿವಲ್ ಮೂಲಕ ನಾವು ಅದನ್ನು ನಮ್ಮ ಮಗುವೀರ ಸಮುದಾಯಕ್ಕೆ ಹಸ್ತಾಂತರಿಸಿದ್ದೇವೆ ಎನ್ನಲು ಇಚ್ಛೆಪಡುತ್ತೇನೆ. ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ನಾವು ಸನ್ಮಾನ, ಪ್ರತಿಭಾ ಪುರಸ್ಕಾರ ಇಂಥ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಿದ್ದೇವೆ. ಈ ಎಲ್ಲ ವರ್ಷಕ್ಕೆ ಅನಾರೋಗ್ಯ ಪೀಡಿತರಿಗೆ, ಅದೇ ರೀತಿ ಹೃದಯ ಪೀಡಿತರಿಗೆ ಎಲ್ಲರಿಗೂ ಸಹ ನಾವು ವರ್ಷಂಪ್ರತಿ ಸರ್ವಸಾಧಾರಣ 18 ರಿಂದ 20 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡ್ತಿದ್ದೇವೆ. ಈ ಎಲ್ಲ ಹಣವನ್ನು ನಾವು ದಾನಿಗಳಿಂದ ಪಡೆಯದೆ ನಮ್ಮ ಸದಸ್ಯರಿಂದ ಮಾಡ್ತೇವೆ ಎಂದು ಹೇಳಲು ಇಚ್ಛೆಪಡುತ್ತೇನೆ. ಅದೇ ರೀತಿ ನಮ್ಮ ಮಾಣಿಕ್ಯ ಮಹೋತ್ಸವ 40ಕ್ಕೆ 2025ರಂದು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಒಂದು 10 ಕಾರ್ಯಕ್ರಮ ಇಲ್ಲದೆ 15 ಕಾರ್ಯಕ್ರಮ ಮಾಡುವ ಅಂತೇಳಿ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಜಿ ಶಂಕರ್ ಮುಖಾಂತರ ನಾವು ಅವರ ಅಭಿಪ್ರಾಯವನ್ನು ತೆಗೆಯುವಾಗ ಅವರು ಹೇಳಿದರು, ನೀವು 15 ಮಾಡಬೇಡಿ, 40 ಮಾಡಿ, ನಾನು ನಿಮ್ಮೊಟ್ಟಿಗಿದ್ದೇನೆ ಎಂಬ ಭರವಸೆಯನ್ನು ಕೊಟ್ಟರು. ಆ ಭರವಸೆಯಿಂದ ನಾವು 40 ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದ್ದೇವೆ. ಅದರಲ್ಲಿ 2-3 ಕಾರ್ಯಕ್ರಮ ಈಗ ತಾನೇ ನಮ್ಮ ಕಾರ್ಯದರ್ಶಿಗಳು ಹೇಳಿದರು. ಇನ್ನು ಈ ತಿಂಗಳ ದೊಡ್ಡ ಕಾರ್ಯಕ್ರಮ ಅಂದರೆ ಶೀತಲೀಕರಣದ ಒಂದು ಪೆಟ್ಟಿಗೆಯನ್ನು ಕೊಡುವುದು.
ಈ ಕಾರ್ಯಕ್ರಮವನ್ನು ಬಹಳ ಒಂದು ವಿಜೃಂಭಣೆಯಿಂದ ಮಾಡಲು ನಿಮ್ಮ ಸಹಕಾರ ಅತಿ ಅಗತ್ಯ. ಪತ್ರಿಕಾಗೋಷ್ಠಿಯಿಂದ ಮಾತ್ರ ಅದು ಪ್ರಚಾರವಾಗಲು ತುಂಬ ಸಹಾಯಕ. ಅದಕ್ಕೆ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಬೇಕಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅದು ಕನ್ನಡ ಮೀಡಿಯಂನಲ್ಲಿದೆ. ಈಗ ತಾನೇ 100 ಮಕ್ಕಳಿದ್ದಾರೆ. ಈಗ 150 ಮಕ್ಕಳಿದ್ದಾರೆ. ಈಗ ನಡೀತಾ ಉಂಟು, ಕನ್ನಡ ಮೀಡಿಯಂದಲ್ಲೇ ಉಂಟು. ಇನ್ನು ಮುಂದೆ ನೋಡಬೇಕು. ಹಾಗೆ ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ. ನಮ್ಮ ಸಂಸ್ಥೆ ವತಿಯಿಂದ ಅದಕ್ಕೆ ಬೇಕಾಗುವ ಅನುದಾನ ಅಲ್ಲದಿದ್ದರೆ ಅದನ್ನು ಇನ್ನೂ ಪರಿವರ್ತನೆ ಮಾಡುವ ಇಂಗ್ಲೀಷ್ ಮೀಡಿಯಂಗೆ ಆಲೋಚನೆಯನ್ನು ಮಾಡ್ತಿದ್ದೆ. ಅದನ್ನು ನಮ್ಮ ಮಗುವಿನ ಸಂಘದಲ್ಲಿ ನಾವು ಹಸ್ತಾಂತರಿಸಿದ್ದೇವೆ. ಅದರ ಮೂಲಕ ಅವರು ಮಾಡ್ತಾ ಇದ್ದಾರೆ. ಮಾರುತಿ ಜನಸೇವಾ ಸಂಘ ಮೊಗವೀರಪಟ್ಟಣ ಉಳ್ಳಾಲ ಕಳೆದ ವರ್ಷ ನಮಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಮ್ಮ ಸಮಾಜ ಸೇವೆಗೆ ಸಂದ ಒಂದು ಗೌರವ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಗೂ ಸುಮಾರು ರಾಜ್ಯ ಪ್ರಶಸ್ತಿ ಸಿಕ್ಕಿದ ಸಂದರ್ಭದಲ್ಲಿ ಘನ ಸರ್ಕಾರ ನಮಗೆ ಸುಮಾರು 5 ಲಕ್ಷ ರೂಪಾಯಿಯ ಒಂದು ನಮಗೆ ದಾನವನ್ನು ನೀಡಿತ್ತು. ಈ ಪ್ರಶಸ್ತಿಯನ್ನು ನೀಡಿದ ಸಂದರ್ಭ ನಾವೊಂದು ವಾಗ್ದಾನವನ್ನು ಮಾಡಿದ್ವಿ. ಏನಂತ ಹೇಳಿದರೆ ಈ 5 ಲಕ್ಷ ರೂಪಾಯಿಯನ್ನು ನಾವು ಸಮಾಜಕ್ಕೆ ಮೀಸಲಿಡಬೇಕಂತ ಒಂದು ಆಲೋಚನೆ ಮಾಡ್ತಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ಪ್ರಥಮವಾಗಿ ಒಳ್ಳೆದದ್ದು ನಮ್ಮ ಸರ್ಕಾರಿ ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರಕ್ಕೆ ಮೋರ್ಚರಿ ಬಾಕ್ಸ್ ಅಂದರೆ ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ನೀಡಬೇಕಂತ ಉದ್ದೇಶದಿಂದ 5 ಲಕ್ಷವನ್ನು ಅದಕ್ಕೆ ಇನ್ನು 3 ಲಕ್ಷ ರೂಪಾಯಿ ನಮ್ಮ ಸಂಘದ ವತಿಯಿಂದ ಹಾಕಿ 8 ಲಕ್ಷ ರೂಪಾಯಿ ವೆಚ್ಚದ ಒಂದು ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ಈಗಾಗಲೇ ನಮ್ಮದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗ ನೀಡಿದ್ದೇವೆ. ಅದರ ಕಾರ್ಯಕ್ರಮ ಮುಂದಿನ ಫೆಬ್ರವರಿ ಇಲ್ಲದಿದ್ದರೆ ಈ ತಿಂಗಳ ಕೊನೆಗೆ ಸಾಧಾರಣವಾಗಿ ಪ್ರಾರಂಭಗೊಳ್ಳುವ ನಿರೀಕ್ಷೆಯಲ್ಲಿದ್ದೇವೆ. ಶ್ರೀಯುತ ಡಾಕ್ಟರ್ ಯುಟಿ ಖಾದರ್ ಸರ್ ಅವರು ಹಾಗೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ದಿವ್ಯ ಹಸ್ತದಿಂದ ಅದನ್ನು ನಾವು ಲೋಕಾರ್ಪಣೆ ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮವು ಸುಮಾರು 1 ವರ್ಷ ತನಕ ನಡೆಯಲಿದೆ. ಅಂದರೆ ಸಾಧಾರಣವಾಗಿ ಡಿಸೆಂಬರ್ ಎಂಡಿಗೆ ನಮ್ಮದು ಸಮಾರೋಪ ಸಮಾರಂಭ ಸರ್ವಧರ್ಮೀಯರ ಕ್ಷಮದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ನಮ್ಮ ಈ ಉಳ್ಳಾಲ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇದನ್ನು ಪ್ರಪ್ರಥಮವಲ್ಲ, ಇದು ದ್ವಿತೀಯ ಬಾರಿಗೆ ಉಳ್ಳಾಲ ಬೀಚ್ ಫೆಸ್ಟಿವಲ್ ಎಂಬ ಕಾರ್ಯಕ್ರಮದ ಮುಖಾಂತರ ಸಮಾರೋಪ ಸಮಾರಂಭಗೊಳ್ಳಲಿದೆ. ಯಾಕಂತ ಹೇಳಿದರೆ ಕಳೆದ 13 ವರ್ಷದಿಂದ ನಾವು ಈ ಒಂದು ಬೀಚ್ ಫೆಸ್ಟಿವಲನ್ನು ಮಾಡಿರಲಿಲ್ಲ. ಈಗ ನಮಗೆ ಸಾಧಾರಣ 39 ವರ್ಷ ಕಳೆದು 40ನೇ ವರ್ಷಕ್ಕೆ ನಾವು ನಮ್ಮ ಸಂಸ್ಥೆಯು ಪಾದಾರ್ಪಣೆಗೊಂಡಿದೆ. ಮಾಣಿಕ್ಯ ಮಹೋತ್ಸವ ಎಂಬ ದೊಡ್ಡ ಒಂದು ಆಯೋಜನೆಯನ್ನು ನಮ್ಮ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರು ನಮಗೆ ಇದಕ್ಕೆ ಒಂದು ಆಲೋಚನಾ ಶಕ್ತಿಯನ್ನು ನೀಡಿದರು. ಇದನ್ನು ನೀವು 40 ಕಾರ್ಯಕ್ರಮ 40 ವರ್ಷಕ್ಕೆ ಮಾಡಿ ನಿಮ್ಮೊಂದಿಗೆ ನಾನಿದ್ದೇನೆ. ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ತಗಲಲಿದೆ. ಈ ಎಲ್ಲ ಹಣವನ್ನು ನಾವು ನಮ್ಮ ಸದಸ್ಯರಂದರೆ ಸುಮಾರು ಎಲ್ಲ ನಮ್ಮ ಸದಸ್ಯರು ಬಿಸ್ನೆಸ್ ಮ್ಯಾನ್ಗಳು. ಇವರು ಮಾಡುವ ದಾನ ಹಾಗೂ ಸಾರ್ವಜನಿಕರ ನಮ್ಮ ಮೇಲೆ ಅಭಿಮಾನವಿಟ್ಟಂತಹ ಎಲ್ಲ ಸಾರ್ವಜನಿಕರು ನಮ್ಮ ಮೇಲೆ ಯಾರು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರೆಲ್ಲರ ದಾನದಿಂದ ಈ ಎಲ್ಲ 2 ರಿಂದ 3 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡುವಂಥ ಒಂದು ಆಲೋಚನೆ ನಿಯೋಜನೆಯನ್ನು ಮಾಡುವ ಧೈರ್ಯ ನಮಗಿದೆ. ಹಾಗೆಯೇ ನಿಮ್ಮ ದೃಶ್ಯ ಮಾಧ್ಯಮವಾಗಲಿ ನಮ್ಮದು ಚಿತ್ರೀಕರಣವಾಗಲಿ ಪತ್ರಿಕಾ ಮಾಧ್ಯಮವಾಗಲಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ಬಯಸುತ್ತಾ ನಮ್ಮ ಮಾರುತಿ ಜನಸೇವಾ ಸಂಘದ 40ನೇ ವರ್ಷದ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ. ಕರೆಕ್ಟ್, ನಿಜವಾಗಿಯೂ ಸರ್ ಅಲ್ಲಿ ಒಂದು ಜಾಗದ ಸಮಸ್ಯೆ ಇದೆ ಸರ್. ಸಮುದ್ರ ಅಲ್ಲಿ ಕಡಲು ಕೊರೆತ ಆಗುವ ಸಂದರ್ಭದಲ್ಲಿ ಅಲ್ಲಿ ನಮ್ಮದು ಸುಮಾರು ಜಾಗ
ಆ ಸಮುದ್ರ ಅದನ್ನು ಕೊಂಡೋಗಿದೆ ಆ ಜಾಗವನ್ನೇ. ಅಲ್ಲಿ ಜಾಗದ ವ್ಯವಸ್ಥೆ ಇಲ್ಲ. ಮತ್ತು ನಮ್ಮದು ಸುಲಭ ಶೌಚಾಲಯ ಅದನ್ನು ಪರ್ಫೆಕ್ಟ್ ನಮ್ಮದು ನಿಜವಾಗಿ ನಮ್ಮದು ಗ್ರಾಮ ಪಂಚಾಯತಿ ಮಾಡಬೇಕಿತ್ತು ಅದನ್ನು. ಕಸದ ತೊಟ್ಟಿಯನ್ನು ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಆಗಿ ಮಾಡಿದ್ದಾರೆ ಅದನ್ನು. ಈಗಾಗಲೇ ಕೆಲವು ಅದಕ್ಕೆ ವಿರೋಧ ಎಲ್ಲ ವ್ಯಕ್ತ ಮಾಡಿದ್ರು. ಆದರೂ ಅದನ್ನು ನಮ್ಮದು ಸರ್ಕಾರ ಅದಕ್ಕೆ ಸ್ವಲ್ಪ ಆಲೋಚನೆಯನ್ನು ಮಾಡಿದರೆ ಇನ್ನು ಮುಂದೆ ಅದನ್ನು ಬ್ಲೂ ಫ್ಲ್ಯಾಗ್ ಆಗಿ ನಿಜವಾಗಿ ಆ ಬೀಚನ್ನು ಮಾಡಬಹುದಂತ ಉದ್ದೇಶ ಇದೆ. ಅದನ್ನು ನಿಜವಾಗಿ ಸರ್ಕಾರಕ್ಕೆ ಅದಕ್ಕೆ ತುಂಬ ಗಮನ ಕೊಡಬೇಕು. ನಾವು ಅದನ್ನು ಬೀಚ್ ಫೆಸ್ಟಿವಲ್ ಮಾಡಿದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಜನಸಂದಣಿ ಕೂಡ ದಟ್ಟವಾಗಿದೆ ಅಲ್ಲಿ. ಆದರೂ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮ್ಮದು ಸರ್ಕಾರ ಅದಕ್ಕೆ ತುಂಬ ಪ್ರಯತ್ನ ಮಾಡಬೇಕಂತ ನಮ್ಮ ಉದ್ದೇಶ. ನಿಜವಾಗಿಯೂ ನಮ್ಮ ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಅಂತ ಹೇಳಿದರೆ, ಯುವಕ ಮಂಡಲ ಮೊದಲು ನಮ್ಮದು ಮಾರುತಿ ಕ್ರಿಕೆಟರ್ಸ್ ಅಂತ ಇತ್ತು. ಆಮೇಲೆ ಅದು ಕಾಲಕ್ರಮೇಣ ಯುವಕ ಮಂಡಲವಾಯಿತು. ಈಗ ಅದು ಯುವಕ ಮಂಡಲ ಮತ್ತು ಮಾರುತಿ ಜನಸೇವಾ ಸಂಘ, ಇದಕ್ಕೆ ಎಲ್ಲ ಕಮಿಟಿ ಒಂದೇ, ಎರಡಕ್ಕೂ ಕೂಡ ಕಮಿಟಿ ಒಂದೇ ಇದೆ. ಅದಕ್ಕೆ ಇಲ್ಲ ಸರ್, ಒಂದೇ ಕಮಿಟಿಯನ್ನು ಮಾಡಿದ್ದೇವೆ. ಅದಕ್ಕೆ ಸಲಹೆಗಾರರಂತ ಒಂದು ಟೀಮನ್ನೇ ಮಾಡಿದ್ದೇವೆ ನಾವು. ನಮಗೆ ಸಲಹೆ ಕೊಡುವಂಥ ಒಂದು ಟೀಮ್ ಇದೆ, ಅದನ್ನು ಸಪರೇಟ್ ಆಗಿ ಮಾಡಿದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದು ಬರೀ ಮಾರುತಿ ಜನಸೇವಕ್ಕೆ ಸಂದಂತ ಗೌರವ ಅಲ್ಲ, ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂದಂತ ದೊಡ್ಡ ಗೌರವ. ಈ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಉಳ್ಳಾಲ, ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ 40 ಸಮಾಜ ಸೇವೆಯನ್ನು ಈ ಸಮಾಜಕ್ಕೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದ ಎಲ್ಲ ಸಿಬ್ಬಂದಿಗಳು ನಮಗೆ ಸಹಕಾರವನ್ನು ನೀಡಿ ಈ ಒಂದು ಸಮಾಜ ಸೇವಾ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಕೊನೆಗೊಳಿಸುತ್ತೇನೆ. ಈಗಾಗಲೇ ನಾವು ವಿಜ್ಞಾಪನಾ ಪತ್ರ ಬಿಡುಗಡೆಯ ಛಾಯಾಚಿತ್ರವನ್ನು ತಮಗೆ ನೀಡಿರುತ್ತೇವೆ. ಆ ಛಾಯಾಚಿತ್ರಣ ಅಂದರೆ ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ನಮ್ಮ ವಿಜ್ಞಾಪನಾ ಪತ್ರ ಬಿಡುಗಡೆಯಾಗಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ. ಆ ಛಾಯಾಚಿತ್ರಣವನ್ನು ತಮಗೆ ಈಗಾಗಲೇ ಹಸ್ತಾಂತರಿಸಿದ್ದೇವೆ. ಅದನ್ನು ತಾವು ದಯವಿಟ್ಟು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.